ನನ್ನ ಊರಿನ ಯಾವುದೇ ಜನರಿಗಾಗ್ಲಿ, ಯಾಕಂದ್ರೆ ನೀವು ಹಚ್ಚಿದಂತ ಗಿಡ ಇದು, ಈ ಹಣ್ಣನ್ನ ನೀವೇ ತಿನ್ಬೇಕು, ನಿಮ್ಮೂರಿನವ್ರು ತಿನ್ಬೇಕು, ಗೆಣ್ಣೂರಿನವ್ರು ತಿನ್ಬೇಕು, ಇದು ಗೆಣ್ಣೂರಿಗೆ ಮೀಸಲು ಅಂತ ಹೇಳ್ತಾ ಈ ನಮ್ಮ ಊರಿನ ಒಂದು ಮಹತ್ವ ಈಗ ಗೊತ್ತಾಗುತ್ತೆ. ನಮ್ಮ ಶಂಕರ್ ದೊಡ್ಡಿ ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲ ರಾಜ್ಯಕ್ಕ ಅವರು ಹೆಸರು, ನಮ್ಮ ಊರಿನ ಹೆಸರು ತಂದಾರ. ಯಾರಿಗೆ ಗೊತ್ತಿಲ್ಲದಂಗೆ ಇರ್ತಾರೆ ಸೈಲೆಂಟ್ ಆಗಿ. ಇನ್ನು ಬಹಳ ಡೇಂಜರ್ ಇರೋರು ಲಾಸ್ಟಿಗೆ ಬರ್ತಾರೆ, ಅರ್ಶಿನ್ ಕುಡಿತಾರ, ಎಂಟ್ರಿ ಕೊಡ್ತಾರ, ಎಲ್ಲಾರು ಕಲರ್ ಮಾಡ್ತಾರ, ಏನು ಮಾಡಿರಂಗಿಲ್ಲ, ಇದೆಲ್ಲ ನಾನಾ ಮಾಡಿ ಅಂತ ಹೇಳ್ಕೊತ ಅಡ್ಡಾಡ್ತಿರ್ತಾರ. ಒಂದೇ ಕಲೆ ಅಂದ್ರೆ ಒಂದೇ ಕಲೆ ಇರಲ್ಲ, ಎಲ್ಲ ರೀತಿಯ ಕಲೆಗಳಿಗೆ ನಾವು ಮಹತ್ವ ಕೊಡಬೇಕು, ಬಳಸಬೇಕು ಅನ್ನುವಂತ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಏನು ಭೇದ ಭಾವ ಇಲ್ಲಾರ್ದು ಎಲ್ಲರೂ ಕೂಡ ಒಂದು ಕುಟುಂಬದವ್ರ ತರ ಸೇರಿದೇವಲ್ಲ. ನಾನು ನಮ್ಮ ಊರಿಗೆ ಬರ್ಬೇಕಾದ್ರೆ ಡಿಸಿ ಅಂತ ಬರಂಗಿಲ್ಲ, ನಾನು ಚೇರ್ ಅಲ್ಲೇ ಬಿಟ್ಟ ಬಂದಿರ್ತೀನಿ. ಯಾಕಂದ್ರೆ ಊರಿಗೆ ಬರ್ಬೇಕಾದ್ರೆ ಒಬ್ಬ ಊರಿನ ಹುಡುಗಾಗಿ ಬರಬೇಕು, ಮನೆಗೆ ಹೋಗ್ಬೇಕಾದ್ರೆ ತಂದೆಗೆ ಮಗನಾಗಿ, ತಾಯಿಗೆ ಮಗನಾಗಿ ಹೋದಾಗ ಅದಕ್ಕೊಂದು ಬೆಲೆ ಬರುತ್ತೆ. ಈ ಊರಿನಲ್ಲಿ ನಮ್ಮ ಊರಿಂದ 3 ಜನ ಹೋಗಿ ಆ ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿದ್ವಲ್ಲ. ಬಹುಶಃ ರೋಣ್ಯಾದವ್ರು ಯಾರು ಇರ್ಲಿಲ್ಲ, ಕರ್ಸಂಗವ್ರು ಇರ್ಲಿಲ್ಲ, ಕುಕ್ಕಡಿಯವ್ರು ಇರ್ಲಿಲ್ಲ. ನಮ್ಮ ಊರಿಗೆ ಅದೊಂದು ವಿಶೇಷವಾದ ಕೋಲಾರದವರು ಒಂದು ಪ್ರೀತಿಯನ್ನು ತೋರಿಸಿದಾರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನೊಬ್ಬ ಹವಾಲ್ದಾರ್ ಬಬ್ಲು ಅಂತ ಕರೀತೀವಲ್ಲ ನಾವು, ಮೊಹಮ್ಮದ್ ಹವಾಲ್ದಾರ್ ಅವರು ಮತ್ತು ಶರಣು ಮಾದಾರ್. ನಾನು ವೇದಿಕೆ ಮೇಲಿದ್ದಾಗ ಅನಿಸ್ತಾ ಇತ್ತು, ನಮ್ಮ ಊರ್ ಗೆಣ್ಣೂರು ಎಲ್ಲೇ ಮೂಲ್ಯಾಗ ರೋಣ್ಯಾಳ ಕಾಂಪಿಟೇಷನ್ ಮಾಡಕ್ಕಾಗತ್ತ ನಮ್ಗೆ ಅನ್ಕೋತಿದ್ದೀವಿ. ಇವತ್ತು ರೋಣ್ಯಾಳ, ಗರ್ಸಂಗಿ, ಕುಕ್ಕಡ್ಡಿ, ಗೆಣ್ಣೂರು ಇವರೆಲ್ಲರೂ ಕಂಪೇರ್ ಮಾಡಿದಾಗ ನಮ್ಮೂರು ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಎಲ್ಲರ ದೃಷ್ಟಿಯಿಂದ. FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಮುರಿಬ್ಯಾಡ, ಮರಿಬ್ಯಾಡ, ಮೆರಿಬ್ಯಾಡ ಎನ್ನುವುದನ್ನು ಜೀವನದಲ್ಲಿ ಯಾರು ಅಳವಡಿಸಿಕೊಳ್ಳುತ್ತಾರೆ ಅವರು ಜಗತ್ತಿನಲ್ಲಿ ಸುಪ್ರಸಿದ್ಧ ವ್ಯಕ್ತಿಗಳಾಗುತ್ತಾರೆ ಎಂದು ಕೆಎಎಸ್ ಅಧಿಕಾರಿ ಶಂಕರ್ ಬೆಳ್ಳುಬ್ಬಿ ಹೇಳಿದರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ಹಳ್ಳದ ಗೆಣ್ಣೂರು ಗ್ರಾಮದ ಗ್ರಾಮ ದೇವತೆ ಉಡಿ ತುಂಬುವ ಹಾಗೂ ಶ್ರೀ ಮಾರುತೇಶ್ವರ ಓಕುಳಿ ನಿಮಿತ್ತವಾಗಿ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಹಳ್ಳದ ಗೆಣ್ಣೂರು ಕಲಾವಿದರು ಪ್ರದರ್ಶನ ಪಡಿಸುವ ಸಾಮಾಜಿಕ ನಾಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇವತ್ತು ನಾನು ಒಂದು ಹುದ್ದೆಯಲ್ಲಿ ಕೆಲಸ ಮಾಡಲು ಹಾಗೂ ರಾಜ್ಯದಲ್ಲಿ ನನ್ನನ್ನು ಗುರುತಿಸುವುದಕ್ಕೆ ನನ್ನೂರ ಹಿರಿಯರು ಕಾರಣ. ನಾನು 4ನೇ ಕ್ಲಾಸ್ನಿಂದ ಹನುಮಾನ ದೇವರ ಭಕ್ತ. ನನ್ನೂರ ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದರು. ಎಲ್ಲರ ದೃಷ್ಟಿಯಲ್ಲಿ ಕಾಣುತ್ತದೆ, ಒಳ್ಳೆಯ ಕೆಲಸ ಮಾಡುವವರಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಊರು ಉದ್ಧಾರ ಆಗುತ್ತದೆ. ಮರಿಬೇಡ, ಮುರಿಬೇಡ, ಮೆರಿಬೇಡ ಎನ್ನುವುದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಸುಪ್ರಸಿದ್ಧಿ ವ್ಯಕ್ತಿ ಆಗಬಹುದು. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಪದೇ ಪದೇ ನಮ್ಮೂರಿನಲ್ಲಿ ಆಗುತ್ತಿರಬೇಕು. ನನ್ನ ಅಳಿಲು ಸೇವೆ ಯಾವಾಗಲೂ ತಮ್ಮ ಜೊತೆ ಇರುತ್ತದೆ. ನಾನು ನನ್ನೂರಿಗೆ ಮೀಸಲು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಮೂರ್ತಿ, ವೀರಭದ್ರಯ್ಯ ಹಿರೇಮಠ, ಗ್ರಾಮದ ಹಿರಿಯರಾದ ರಾಜಶೇಖರ್ ದಾರ್, ಶಿವನಗೌಡ ಪಾಟೀಲ್, ಈಶ್ವರ್ ಕುರ್ತಿ, ಶಂಸುದ್ದೀನ್ ಬಿಡಗಿ, ಜಾತ್ರಾ ಮಹೋತ್ಸವದ ಅಧ್ಯಕ್ಷ ರಮೇಶ್ ಸಂಗಳದ್, ಗುರಪ್ಪ ಪೂಜಾರಿ, ಗಿರ್ಮಲಪ್ಪ ಬೆಳುಬ್ಬಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಯುವ ಮುಖಂಡರು ಉಪಸ್ಥಿತರಿದ್ದರು. ನಂತರ ಗ್ರಾಮದ ಕಲಾವಿದರಿಂದ ಊರಿಗೆ ಕಾಲಿಟ್ಟ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿತು. ಜಾತ್ರೆಯ 2ನೇ ದಿನ ವಿಜಯಪುರ ಜಿಲ್ಲೆಯ ಹಡಗಲಿ ಕಲಾವಿದರಿಂದ ಕರಿದೇವರ ಕರಿ ಕಟ್ಟಿದ ಹಬ್ಬ, ದೈಗೊಂಡಗೌಡರ ದರ್ಬಾರ್ ಎಂಬ ಭಕ್ತಿ ಪ್ರಧಾನ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಸಂಪ್ರದಾಯದಂತೆ ನೀರೋಕುಳಿ ಕಾರ್ಯಕ್ರಮ ಜರುಗಿತು. ಈ ಓಕುಳಿ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಹಿರಿಯರು, ಯುವಕರು ಖುಷಿಯಿಂದ ಓಕುಳಿ ಆಚರಿಸಿ ಭಾವೈಕ್ಯತೆಗೆ ಸಾಕ್ಷಿಯಾದರು. ಬಹುಶಃ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರು ನೋಡ್ತಾ ಇದ್ದೀನಿ ನಾನು. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಏನು ಭೇದ ಭಾವ ಇಲ್ಲಾರ್ದು ಎಲ್ಲರೂ ಕೂಡ ಒಂದು ಕುಟುಂಬದವ್ರ ತರ ಸೇರಿದೇವಲ್ಲ. ಬಹುಶಃ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಇದೊಂದು ಮಾದರಿಯ ಒಂದು ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಂತ ಒಂದು ಮೆಸೇಜ್ ಅನ್ನ ನನ್ನೂರು ಕೊಡ್ತಾ ಇದೆಯಲ್ಲ, ಬಹಳ ಖುಷಿ ಅನ್ಸುತ್ತೆ. ನಾನು ಚಿಕ್ಕವನಿದ್ದಾಗಿಂದ ಹಿಡ್ಕೊಂಡು ಇವತ್ತೊಂದು ಏನೋ ಒಂದು ಸಣ್ಣ ಪೋಸ್ಟ್ ನಲ್ಲಿ ಇದ್ದೀನಿ, ಆ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಅದಕ್ಕೆ ಕಾರಣೀಭೂತರೆ. ವಿಶೇಷವಾಗಿ ನಮ್ಮ ನಿಂಗಪ್ಪ ಹರ್ನಾಳ್ ಅವರು ಆಗಿರ್ಬೋದು, ಅಥವಾ ಎಲ್ಲರೂ ಅವ್ರ ಹೆಸರು ತಗೊಂಡ್ರೆ ಅದು ತಪ್ಪಾಗಬಹುದು. ಯಾಕಂದ್ರೆ ಎಲ್ಲರೂ ಒಂದು ಕಾಣಿಕೆ ಅದಕ್ಕಿದೆ. ಸೊ ನನ್ನೂರು ಇವತ್ತು ರಾಜ್ಯ ಮಟ್ಟದಲ್ಲಿ ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ನಾನಲ್ಲ, ಅದಕ್ಕೆ ನನ್ನೂರಿನ ಎಲ್ಲ ಹಿರಿಯರ ಆಶೀರ್ವಾದ. ವಿಶೇಷವಾಗಿ ನನ್ನೂರಿನ ಈ ಹನುಮಂತಿಯವರು ಇದೆಯಲ್ಲ, ನಾನು 4ನೇ ಕ್ಲಾಸಿಂದ ಹಿಡ್ಕೊಂಡು ಅಷ್ಟು ಭಕ್ತಿ. ಇವತ್ತು ನನ್ನ ಕಮಿಟಿಯವ್ರು ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು 5-6 ವರ್ಷ ಆಗಿರ್ಬೋದು
ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನನಗೆ ಯಾವುದೋ ಒಂದು ಅಚಾತುರ್ಯದಿಂದ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ದೇವರ ಮತ್ತು ಊರ ಹಿರಿಯರ ಆಶೀರ್ವಾದ ಪಡೆಯುವಂತ ಒಂದು ಅವಕಾಶ ಕಮಿಟಿಯವರು ಕಲ್ಪಿಸಿದಾರಲ್ಲ, ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಯಾಕಂದ್ರೆ ದೊಡ್ಡವರು ಇದ್ರೆ ದಡ್ಡನೇನು ಮಾತಾಡೋದಂತ, ಇವರೆಲ್ಲ ಅವ್ರ ಮುಂದೆ ಮಾತಾಡೋದು ಬಹಳ ಕಷ್ಟ ರೀ. ನಾನು ನಮ್ಮ ಊರಿಗೆ ಬರ್ಬೇಕಾದ್ರೆ DC ಅಂತ ಬರಂಗಿಲ್ಲ, ನನ್ನ ಚೇರ್ ಅಲ್ಲೇ ಬಿಟ್ಟ ಬಂದಿರ್ತೀನಿ. ಯಾಕಂದ್ರೆ ಊರಿಗೆ ಬರ್ಬೇಕಾದ್ರೆ ಒಬ್ಬ ಊರಿನ ಹುಡುಗಾಗಿ ಬರಬೇಕು, ಮನೆಗೆ ಹೋಗ್ಬೇಕಾದ್ರೆ ತಂದೆಗೆ ಮಗನಾಗಿ ತಾಯಿಗೆ ಮಗನಾಗಿ ಹೋದಾಗ ಅದಕ್ಕೊಂದು ಬೆಲೆ ಬರುತ್ತೆ. ನಾವು ಕುರ್ಚಿ ತಗೊಂಡು ಬರ್ತೇವಲ್ಲ, ಅದು ದೊಡ್ಡ ತಪ್ಪು. ಸೊ ಹಿಂಗಾಗಿ ಬೇರೆ ಊರಾಗ ಒಂಚೂರು ಏನೋ ಅನಿಸ್ಬೋದು, ಬಟ್ ನನ್ನ ಊರಾಗ ಬಂದಾಗ ಇವರೆಲ್ಲರ ಮುಂದೆ ನಾನೊಬ್ಬ ಸಣ್ಣ ಹುಡುಗ ಇಂಥ ದೊಡ್ಡ ಜವಾಬ್ದಾರಿ ವರ್ಷಲ್ಲ, ಅದು ಯಾಕೋ ನನಗೆ ಬಹಳ ಭಾರ ಅನಿಸ್ತು. ಸೊ ಆ ಕಾರಣಕ್ಕೋಸ್ಕರ ಈ ಊರಿನ ಎಲ್ಲರಿಗೂ ಕೂಡ, ಯಾಕಂದ್ರೆ ನಾವು ಒಂದು ಭಕ್ತಿಪೂರ್ವಕವಾಗಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀವಿ. ಲಕ್ಷ ಇದ್ದವರು ಶ್ರೀಮಂತರು ಲಕ್ಷ ಕೊಡೋದಕ್ಕಿಂತ ಈ ದೇವರಿಗೆ ಒಬ್ಬ ಬಡವರು ಮನ್ಯಾಗ ಕಷ್ಟ ಇದೆ ಆದ್ರೂ ಕೂಡ ಮುತ್ಯ ನಂದು ಒಂದಿಷ್ಟು ಭಕ್ತಿಪೂರ್ವಕ ಸೇವೆ ಸಲ್ಲಿಸ್ಬೇಕು ಅಂತ ಸಲ್ಲಿಸಿ, ಯಾವತ್ತ ಒಬ್ಬ ಕಾಕ ಆಯಿ ಅಮ್ಮ ತನ್ನ ಆ ನೇರಿಗೆ ಒಳಗಿರ್ತಕ್ಕಂಥ ಒಂದು 10 ರೂಪಾಯಿ ನೋಟ 100 ರೂಪಾಯಿ ನೋಟನ ತೆಗೆದು ನನಗ ದೇವರಿಗೆ ಕಾರ್ಯಕ್ರಮ ಕೊಟ್ಟು ಅವಳು ತಳ ಕೊಟ್ಟಾಳ. ನಮ್ಗಿಂತ ಅವಳು ಶ್ರೇಷ್ಠ, ಅವರು ಶ್ರೇಷ್ಠ. ಇಲ್ಲಿ ವೇದಿಕೆ ಮೇಲೆ ನಾವು ಹೆಂಗಿದ್ದೇವೆ ಅಂದ್ರೆ, ಕಾರ್ಯಕ್ರಮ ಮಾಡೋದಂದ್ರೆ ಒಂಥರ ಮನ್ಯಾಗ ಹೆಣ್ಮಕ್ಳು ಒಗ್ಗರಣೆ ಕೊಟ್ಟಂಗ್ರಿ. ಒಗ್ಗರಣೆ ಕೊಡೋ ಹೊತ್ನಾಗ ಬಿಸಿ ಎಣ್ಣೆ ಕಾಸ್ತಾರ, ಎಣ್ಣೆ ಕಾಸು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರ. ಫಸ್ಟ್ ಚಟಪಟ ಒದ್ದಾಡ್ತಿರ್ತೈತ್ಲ, ಹೊರಗಿದ್ದಂತ ಎಲ್ಲಾ ವಸ್ತು ನಗ್ತಿರ್ತಾವ. ಆ ಮಗಳಿಗೆ ಎಷ್ಟು ತ್ರಾಸ ಆಗ್ತದೆ, ಮಜಾ ಅನುಭವಿಸ್ತಿರ್ತಾರ. ನೆಕ್ಸ್ಟ್ ಜೀರಿಗೆ ಹಾಕ್ತಾರ. ಜೀರಿಗೆ ಹಾಕುವಾಗ ಏನಾಗತ್ತೆ, ಆ ಬೆಳ್ಳುಳ್ಳಿ ಸೈಲೆಂಟ್ ಆಗತ್ತ, ಜೀರಿಗೆ ಚಟಪಟ ಒದ್ದಾಡಕ್ ಸ್ಟಾರ್ಟ್ ಆಗತ್ತೆ. ಆ ಬೆಳ್ಳುಳ್ಳಿ ಸೈಲೆಂಟ್ ಆಗತ್ತ, ಜೀರಿಗೆ ಒದ್ದಾಡೋ ಹೊತ್ನಾಗ ಉಳಿದ ವಸ್ತುಗಳು ಕೂಡ ನಗ್ತಿರ್ತಾವ. ಸೊ ಈ ಕಾರ್ಯಕ್ರಮ ಮಾಡೋದಂದ್ರೆ ಹಂಗೆ ಎಲ್ಲಾ ವಸ್ತು ಹಾಕೋಬೇಕು. ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಅದ್ರ ಜೊತೆಗೆ ಉಪ್ಪು, ಅರ್ಶಿನ ಪುಡಿ ಇವೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತೀವಲ್ಲ, ಇಲ್ಲೆಲ್ಲಾರನು ಹಾಕಿ ಒಗ್ಗರಣೆ ಮಾಡಕತ್ತಾರ. ಮಜಾ ಏನಂದ್ರೆ, ಮೆಣಸಿನ್ಕಾಯಿ ಹಾಕಿದ್ರೆ ಚಟಪಟ ಸಿಡಿದು ಹೋಗ್ತಿರ್ತಾವ. ಅವು ಬಹಳ ಕಾರ್ಯಕ್ರಮದ ಸೇರ್ಸಬೇಕ. ಕೆಲವು ಸೆಟ್ಕೋತಿರ್ತಾರೆ, ಕೆಲವು ಜಗಳ ತೆಗೆದು ಹೋಗ್ತಿರ್ತಾರೆ. ಅವರು ಬೇಕಾ ಈ ಕಾರ್ಯಕ್ರಮಕ್ಕೆ, ಅವ್ರನ್ನ ಕರ್ಕೊಂಬಂದು ಅಡಿಗೆ ಹಾಕಬೇಕ. ಇನ್ನು ಕೆಲವು ಸಲ ಹೆಂಗಿರ್ತಾರೆ ಅಂದ್ರೆ, ಉಪ್ಪಿನ ತರ ಸೈಲೆಂಟ್ ಇರ್ತಾರ. ಅವ್ರು ಬರ್ತಾರ, ಅದಾರಿಲ್ಲ ನಂಗೆ ಇರ್ತಾರ. ಎಲ್ಲ ಕಾರ್ಯಕ್ರಮದಾಗ ಎಲ್ಲಾರು ರುಚಿ ಮಾಡ್ತಾರ. ಅವ್ರಿಗೆ ಯಾರಿಗೆ ಗೊತ್ತಿಲ್ಲದಂಗೆ ಇರ್ತಾರೆ ಸೈಲೆಂಟ್ ಆಗಿ. ಇನ್ನು ಬಹಳ ಡೇಂಜರ್ ಇರೋರು ಅವ್ರು ಲಾಸ್ಟಿಗೆ ಬರ್ತಾರೆ, ಅರ್ಶಿನ ಪುಡಿತಾರ, ಎಂಟ್ರಿ ಕೊಡ್ತಾರ, ಎಲ್ಲಾರು ಕಲರ್ ಮಾಡ್ತಾರ. ಏನು ಮಾಡಿರಂಗಿಲ್ಲ, ಇದೆಲ್ಲ ನಾನಾ ಮಾಡಿ ಅಂತ ಹೇಳ್ಕೊತ ಅಡ್ಡಾಡ್ತಿರ್ತಾರ ಅವ್ರು. ಸೊ ಅರ್ಶಿನ ಹೆಚ್ಚಾಗಿ ಈ ಉಪ್ಪಿನ ತರ ಸೈಲೆಂಟ್ ಆಗಿ ಈ ಕಾರ್ಯಕ್ರಮ ಸುಮಾರು ಒಂದು 3 ದಿನ ನಡೀತಿತ್ತು. ಅಂದ್ರೆ ಡೇ 1 ದಿಂದ ಡೇ ಕೊನೆಯವರೆಗೂ ಕೂಡ ನಾವೇನ್ ಸ್ಟೇಜ್ ಮ್ಯಾಗಿದ್ದೇವಲ್ಲ, ಸ್ಟೇಜ್ ಅನ್ನು ಹೊರತುಪಡಿಸಿ ಕೆಳಗಿದ್ದುಕೊಂಡೆ ಈ ಸೇವೆ ಮಾಡುವಂತಹ ಕೈಗಳಿದಾವಲ್ಲ, ಇವರೆಲ್ಲರಿಗಿಂತ ಶ್ರೇಷ್ಠ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಂತ ಕೈಗಳಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ, ವಿಶೇಷವಾಗಿ ಹೆಣ್ಮಕ್ಳು ನಮ್ಮ ತಾಯಂದಿರು ಯಾಕೋ ಕಡಿಮೆ ಇದಾರಲ್ಲ ಅಂತ ಅನ್ಸಾಗಿತ್ತು. ಅವ್ರು ಸ್ವಲ್ಪ ಸೀಟ್ಗೆರ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ಅವ್ರು ಯಾರನ್ನೂ ಒಬ್ಬರನ್ನ ಕರ್ಕೊಂಡಿಲ್ಲ. ಇಲ್ಲಿ ಹೆಣ್ಮಕ್ಳು ಯಾರು ಇಲ್ಲ, ನಮ್ಮನ್ನ ಕರ್ಕೊಂಡಿಲ್ಲ, ನಾವ್ಯಾಕೆ ಬರೋಣ ಅಂದ್ರೆ ಅಂದಿರಬಹುದು. ಅವರು ಆದ್ರೂ ಬಂದಾರ, ಅವ್ರ ದೊಡ್ಡ ಗುಣ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಹಿಳಾ ಮಣಿಗಳ ಅವ್ರಿಗೆ ಕೂಡ ಒಂದಿಷ್ಟು ಪ್ರಾತಿನಿಧ್ಯ ಕೊಡೋಣ. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಮ್ಮ ಊರು ವಿಚಾರ ಮಾಡಲಿ. ಯಾಕಂದ್ರೆ ಮಹಿಳಾ ಸಬಲೀಕರಣ, ಮಹಿಳಾ ಸಮಾನತೆ ಅನ್ನುವಂಥ ಸಾಧನೆ ಒಳಗೆ ನಮ್ಮೂರು ಕೂಡ ಹಿಂದೆ ಬೀಳಬಾರ್ದು. ನಾನು ಚಿಕ್ಕವನಿಂದ ಒಂದು 20 ವರ್ಷ ಆಯ್ತು ನಾನು ಸರ್ಕಾರಿ ಸೇವೆಗಳು ಸೇರ್ಕೊಂಡು. 20 ವರ್ಷ ಹಿಂದೆ ನೋಡಿದ್ದೀನಿ, ಇವಾಗ ನೋಡಿದ್ದೀನಿ. ನಮ್ಮ ಊರಿನ ಹೆಸರಿನ ಬೋರ್ಡ್ ಹಾಕೊಂಡು ಹೋಗುವಂತ ಒಂದು ಬಸ್ಸು ಇವತ್ತು ಅಡ್ಡಾಡಲ್ಲ. ಆದ್ರೆ ನಮ್ಮ ಊರಿನ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ, ಮಣ್ಣೊಂದು ಉದಾಹರಣೆ ಹೇಳ್ತೀನಿ. ಕೋಲಾರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ರು. 5 ಪೀಠಾಧೀಶರ, ಪಂಚಪೀಠಾಧೀಶರನ್ನ ಕರೆಸಿದ್ರು, ಜಗದ್ಗುರುಗಳನ್ನ. ಎಷ್ಟು ಅದ್ಭುತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕೋಲಾರದ ಮತ್ತು ಸುತ್ತಮುತ್ತಲಿನ ಎಲ್ಲಾ ಊರಿನ ಅತಿಥಿ ಗಣ್ಯರು ಬಂದಿದ್ರು. ಸುತ್ತಮುತ್ತ ರೋಣ್ಯಾಳ, ಗೆಣ್ಣೂರು, ಕೋಲಾರ, ಗರ್ಸಂಗಿ, ಕುಕ್ಕಡ್ಡಿ ಈ ಊರಿನಲ್ಲಿ ನಮ್ಮ ಊರಿಂದ 3 ಜನ ಹೋಗಿ ಆ ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಿದ್ವಲ್ಲ. ಬಹುಶಃ ರೋಣ್ಯಾದವ್ರು ಯಾರು ಇರ್ಲಿಲ್ಲ, ಗರ್ಸಂಗಿಯವ್ರು ಇರ್ಲಿಲ್ಲ, ಕುಕ್ಕಡ್ಡಿಯವ್ರು ಇರ್ಲಿಲ್ಲ. ನಮ್ಮೂರಿಗೆ ಅದೊಂದು ವಿಶೇಷವಾದ ಕೋಲಾರದವರು ಒಂದು ಪ್ರೀತಿಯನ್ನು ತೋರಿಸಿದಾರಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನೊಬ್ಬ ಹವಾಲ್ದಾರ್, ಬಬ್ಲು ಅಂತ ಕರೀತೀವಲ್ಲ ನಾವು, ಮೊಹಮ್ಮದ್ ಹವಾಲ್ದಾರ್ ಅವರು ಮತ್ತು ಶರಣು ಮಾಜಾರ್. ನಾನು ವೇದಿಕೆ ಮೇಲಿದ್ದಾಗ ಅನಿಸ್ತಾ ಇತ್ತು, ನಮ್ಮ ಊರಿಗೆ ಗೆಣ್ಣೂರು ಎಲ್ಲೇ ಮೂಲ್ಯಾಗ ರೋಣ್ಯಾಳ ಕಾಂಪಿಟೇಷನ್ ಮಾಡಕ್ಕಾಗತ್ತಾ ನಮ್ಗೆ ಅನ್ಕೋತಿದ್ದೀವಿ. ಇವತ್ತು ರೋಣ್ಯಾಳ, ಗರ್ಸಂಗಿ, ಕುಕ್ಕಡ್ಡಿ, ಗೆಣ್ಣೂರು ಇವರೆಲ್ಲರೂ ಕಂಪೇರ್ ಮಾಡಿದಾಗ ನಮ್ಮೂರು ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಎಲ್ಲರ ದೃಷ್ಟಿಯಿಂದ. ಇದ್ರ ಮಧ್ಯದೊಳಗೆ ಒಂಚೂರು ಊರು ಉದ್ಧಾರ ಆಗ್ಬೇಕಂದ್ರೆ ಏನಾಗ್ಬೇಕು ಅಂದ್ರೆ, ಯಾವ ಒಬ್ಬ ಒಳ್ಳೆ ಕೆಲಸ ಮಾಡಕತ್ತಾನಂದ್ರ ಈಗ ಹೆಂಗ್ ಸಪೋರ್ಟ್ ಮಾಡಕತ್ತಿಲ್ಲ ನಾವು, ಹಂಗೆ ಎಲ್ಲಾರು ಸಪೋರ್ಟ್ ಮಾಡಿದಾಗ ಇಡೀ ನಮ್ಮ ಊರ ಉದ್ಧಾರ ಆಕೈತಿ.
ಬಹುಶಃ ಯಾರೋ ಒಂದು ಒಳ್ಳೆ ಕೆಲಸ ಮಾಡಾಕತ್ತಾನ, ಏನೋ ಒಂದಿಷ್ಟು ದುಡ್ಡು ಹಾಕಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಾಕತ್ತಾನಂದ್ರೆ ಅವ್ನಿಗೆ ಏನಾರು ಹಾಕಿ ಬಂದಿರಬೇಕು, ಎಲ್ಲಿದ್ರೆ ತಂದಿರ್ತಾನಲ್ಲೇ ಅವ್ನಿಗೆ ರಗಡ ಬೇರೆ ಕಡೆ ಬಂದಿರ್ತೈತಿ. ಹಿಂಗ ಯಾವಾಗ ನಾವು ಆಡ್ಕೊಳಕ್ ಸ್ಟಾರ್ಟ್ ಮಾಡ್ತೇವೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಅವ ಮುಂದೆ ಒಳ್ಳೆ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡ್ತಾನೆ. ಅದಕ್ಕೆ ನಂದು ವಿನಂತಿ ಏನಂದ್ರೆ, ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಕೂಡ ಅನುಕೂಲಸ್ಥರಿದ್ದೇವೆ ನಾವು. ಅವಾಗಿನ ಒಂದು 10 ವರ್ಷದ ಹಿಂದೆ ನೋಡಿದ್ರೆ ಇವಾಗ ನಾವು ಯಾವಾಗ ಕೆನಾಲ್ ಬಂತು, ಎಲ್ಲರೂ ರೈತರಾಗಿರ್ಬೋದು, ಎಲ್ಲರೂ ಕೂಡ ತೀರಾ ಬಡತನ ರೇಖೆಗಿಂತ ಕೆಳಗಿರ್ತವಂತ ಬಹಳಷ್ಟು ಜನರು ಕಡಿಮೆ. ಇವಾಗ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಸುಧಾರಣೆ ಆಗಿದ್ದೀವಿ. ಇನ್ನಷ್ಟು ನಮ್ಮಲ್ಲಿ ಎಂತಿಂತವ್ರು ಇದಾರೆ, MBBS ಆಗಿದ್ದಾರೆ, BAMS, ಇಂಜಿನಿಯರಿಂಗ್, ಡಾಕ್ಟರ್, ದೊಡ್ಡ ದೊಡ್ಡ ಪೋಸ್ಟಲ್ಲೂ ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಅವರಿವರನ್ನ ಸುಮಾರು ಸರ್ಕಾರಿ ಹುದ್ದೆಗಳನ್ನು ಪಡೆದಿದ್ದಾರೆ. ಎಲ್ಲಾ ರಂಗದಲ್ಲೂ ಕೂಡ ಸಾಕಷ್ಟು ರೈತರು ಕೂಡ ಅದ್ಭುತವಂತ ಸಾಧನೆ ಮಾಡಿದ್ದಾರೆ. ಅವೆಲ್ಲ ರಂಗದಲ್ಲೂ ಕೂಡ ನಾವು ಸಾಧನೆ ಮಾಡ್ತಾ ಇರುವಾಗ ನಮ್ಮ ಮುಂದಿನ ಜನರೇಷನ್ಗೆ ನಾವು ಕೊಡುವಂತ ಮೆಸೇಜ್ ಏನು, ಮುಂದಿನ ಮಕ್ಕಳನ್ನು ಯಾವ ಮಟ್ಟಕ್ಕೆ ಕಲಿಸ್ಬೇಕಾಗಿದೆ ಅಂದ್ರೆ 3 ಕಲಿಸ್ಬೇಕು. ಅವ್ರಿಗೆ ಬೇಡ, ಈ 3 ಯಾವಾಗ ಕಲಿಸ್ತೀವಿ ಅವತ್ತು ನಾವು ಮುಂದಿನ ಜನರೇಷನ್, ಮುಂದಿನ ಪೀಳಿಗೆಗೆ ನಾವು ಒಂದು ಅದ್ಭುತವಂತ ಒಂದು ಪೀಳಿಗೆನ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮುರಿಬೇಡ ಅಂದ್ರ ಇನ್ನೊಬ್ಬರು ಮಣಿ ಮುರಿಬೇಡ, ಇನ್ನೊಬ್ಬರ ಮನಸ್ಸನ್ನ ಮುರಿಬೇಡ. ಎರಡನೇದು ಮರಿಬೇಡ. ಮರಿಬೇಡ ಅಂದ್ರೆ ನಿನ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಯಾವತ್ತೂ ಮರಿಬೇಡ, ಅಥವಾ ನಿನ್ನ ಹಿಂದಿನ ಹಿರಿಯರನ್ನ ಯಾವತ್ತೂ ಮರಿಬೇಡ, ತಂದೆ ತಾಯಿಗಳನ್ನ ಮರಿಬೇಡ ಅಂತ. ಸೊ ಮರಿಬೇಡ. ಲಾಸ್ಟಿಗೆ ನೀನು ಒಂದು ಏನಾದ್ರೂ ಒಂದು ಅನುಕೂಲ ಬಂತು, ಸಂಪತ್ತು ಬಂತು, ಶ್ರೀಮಂತಿಕೆ ಬಂತು ಅಂದ್ರೆ ಮರಿಬೇಡ ಅಂತ. ಸೊ ಈ 3 ಯಾರು ಅಳವಡಿಸ್ಕೋತೀವಿ ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ನಮ್ಮ ಊರಿಗೆ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ನೀವು ಸುಪ್ರಸಿದ್ಧ ವ್ಯಕ್ತಿಗಳಾಗಬಹುದು. ಸೊ ಮರಿಬೇಡ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ ಜೊತೆ ಮಾತಾಡುವಂತ ಅವಕಾಶ ಸಿಕ್ತು, ಅಜ್ಜರ ಆಶೀರ್ವಾದ ಸಿಕ್ತು. ಇನ್ನೊಬ್ಬರ ಮಾತನ್ನ ಯಾವಾಗ್ಲೂ ನಾವು ಕೇಳಬಾರ್ದು. ಕೇಳಿದ್ರೆ ಏನಾಕೈತೆ, ಒಂದು ಜೋಕ್ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕಂದ್ರೆ ನಾವು ಕೂತಿದ್ಕೆಲ್ಲ ನಾವು ಯಾವಾಗ ಕೆಳಗಿಡಿತೀವಿ, ಯಾವಾಗ ನಾಟಕ ಸ್ಟಾರ್ಟ್ ಆಕೈತೆ ಅಂತ ಅದ್ರ ಮಧ್ಯದಲ್ಲಿ 1 ನಿಮಿಷ ತಗೊಂಡು ನಾನು ಮಾತಾಡ್ತೀನಿ. ಮತ್ತೊಬ್ರು ಮಾತು ಕೇಳಿದ್ರೆ ಏನ್ ಪ್ರಾಬ್ಲಮ್ ಆಕೈತೆ ಅನ್ನಕ್ಕೆ ಒಂದು ಜೋಕ್, ಅದು ತಮಾಷೆನೇ ಇರುತ್ತೆ, ಬಹಳ ಸೀರಿಯಸ್ ಇದೆ. ಇಬ್ರು ಗಂಡ ಇಂತ 20 ವರ್ಷ ಇಬ್ರು ಗಂಡ ಸಂಸಾರ ಮಾಡ್ತಿರ್ತಾರ. ಗಂಡ ಒಂದು ಬ್ಯಾಸರಾಗಿ ಇಲ್ಲೇ ಕಟ್ಟಿ ಮ್ಯಾಗ ಕುಂತ್ಕೊಂಡು ಕೇಳ್ತಾರ, ಅವ್ರ ದೋಸ್ತಿಗೆ ಹೇಳ್ತಾನ, ಲೇ ನನ್ನ ಹೆಂಡತಿ ದಿನ ಅದೇ ಮಾಡ್ತಾಳ ಅಡ್ಗಿ, ಅದೇ ಟೇಸ್ಟ್ ಆಗೈತೆ, ನನಗೆ ಬ್ಯಾಸರ ಹೋಗೈತಿ, ಸಾಕಾಗೈತಿ, ಏನ್ ಮಾಡೋಣ ಅಂತ ಕೇಳ್ತಾರ ಅವ್ರು. ತಮ್ಮ ನಂದು ಅದ ಪರಿಸ್ಥಿತಿ, ನಿಮ್ಮೇನು ಹೊಸದಲ್ಲ ಅಂತ ಹೇಳ್ತಾರ. ದಿನ ಅದೇ ಟೇಸ್ಟ್ಲೆ, ಅದೇ ಸಾಂಬಾರ, ಅದೇ ರೊಟ್ಟಿ, ಅದೇ ಪಲ್ಯ, ಸಾಕಾಗ 20 ವರ್ಷದಿಂದ ಸಾಕಾಗೈತೆ ಅಂತಾರ. ಮತ್ತೆ ಏನ್ ಮಾಡ್ಬೇಕು? ಇಲ್ಲ ಅದಕ್ಕೊಂದು ಏನ ಪರಿಹಾರ ಹೇಳು. ಏನು ಪರಿಹಾರ ಇಲ್ಲ. ಮತ್ ನೀ ಹೆಂಗ್ ಮಾಡಾಯ್ತಿಲ್ಲ? ಅದಕ್ಕಿಂತ 5 ವರ್ಷ ಮುಂದೆ ಮೊದ್ಲ ಮದುವೆ ಆಗಿ 25 ವರ್ಷ ಆಯ್ತು. ಏನಿಲ್ಲ, ಆಕೆ ಹೆಂಗಾದ್ರೂ ಅಡಿಗೆ ಮಾಡ್ಲಿ, ಒಂದ್ ಮಾತ್ರ ಹೇಳ್ಬೇಕು, ಚಲೋ ಟೇಸ್ಟ್ ಮಾಡ್ತಾಳ. ಏನ್ ಮಾಡ್ಬೇಕು? ಬೆಸ್ಟ್ ಮಾಡಿ ನೋಡೋದು ಇಷ್ಟೇ ಹೇಳ್ಬಿಡ ಸಾಕು. ಎಷ್ಟು ಚಲೋ ಮಾಡಿ ಇವತ್ತು ಅಡಿಗೆ, ಎಷ್ಟು ಇಂಥ ಅಡಿಗೆ ಎಂದು ತಿಂದೇ ಇಲ್ಲ ಇಷ್ಟು ಹೇಳ್ಬಿಡು. ನೆಕ್ಸ್ಟ್ ಮರ್ದೋಸ್ ಚಲೋ ಪಡ್ಡು ಮಾಡ್ತಾಳ, ದೋಸೆ ಮಾಡ್ತಾಳ, ವೆರೈಟಿ ಅಡಿಗೆ ಮಾಡ್ತಾಳ. ದೋಸ್ತ್ ಹೇಳ್ಕೊಟ್ಟಂತ ಮಾತನ್ನ ಅವತ್ ಪುಣ್ಯಕ್ಕ ಅವತ್ ಏಂತಿ 2 ಹೋಳಿಗೆ ಹಾಕ್ತಾಳ ತಟ್ಯಾಗ, 2 ಹೋಳಿಗೆ ಹಾಕ್ತಾಳ, ಊಟ ಮಾಡ್ತಿರ್ತಾವ. ಅಂತೂ ತಿನ್ನನ ಒಬ್ಬ ಇಂಥ ಊಟ ಇಂಥ ಹೋಳಿಗೆ ಜೀವನದಾಗ ತಿಂದಿಲ್ಲ ಅಂದಾಗ ಏಂತಿ 2 ಕಪಾಳಿಗೆ ಹೊಡೆದ ಬಿಡ್ತಾಳ. ಅಲ್ಲ, ದಿನ ಅಡಿಗೆ ಮಾಡಿ ಹಾಕ್ತೀನಿ, ಒಂದಿನ ಈ ಮಾತು ಹೇಳಿಲ್ಲ. ಇವತ್ತು ಪಕ್ಕದ ಮನ್ಯಾಗ 2 ಹೋಳಿಗೆ ಕೊಟ್ಟಾಳ, ಇಟ್ಟಿನಿ, ಅದಕ್ಕೆ ರುಚಿ ಅನ್ಸಾಕತ್ತಾಳ, ನಿನಗೆ ಅದು ಬಿಟ್ಲ ಅಂತ. ಸೊ ಅದಕ್ಕೆ ಕಲಿಕೆ ಮಾತ ಕಟ್ಟಿಕೊಟ್ಟಂತ ಬುದ್ಧಿ ಬಹಳ ದಿನ ಬರುವುದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಬಹಳಷ್ಟು ಸಮಯ ತೆಗೆದುಕೊಂಡಿದ್ದೇನೆ. ಏನಾದರೂ ದೋಷಗಳಾಗಿದ್ರೆ ಅವರ ಪಾದಕ್ಕೆ ಅರ್ಪಿಸ್ತಾ, ಇಂತಹ ಕಾರ್ಯಕ್ರಮಗಳು ಪದೇ ಆಗ್ತಾ ಇರಬೇಕು. ಭಾವಕತೆಯನ್ನು ಮೂಡಿಸುವಂತ ಇಂಥ ಅದ್ಭುತ ಕಾರ್ಯಕ್ರಮಗಳು ನಮ್ಮೂರಿಗೆ ಶೋಭೆಯನ್ನು ತರಲಿ. ಕಾರ್ಯಕ್ರಮ ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಅತ್ಯಂತ ಯಶಸ್ವಿಯಾಗಿ ಸಾಗಲಿ. ಆ ಕಾರ್ಯಕ್ರಮದಲ್ಲಿ ಶ್ರಮಿಸ್ತಾ ಇರ್ತಕ್ಕಂಥ ಎಲ್ಲ ಕರೆಗಳಿಗೂ ಕೂಡ ನನ್ನ ಮಾರಲ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ನನ್ನಿಂದ ಆದಂತ ಅಳಿಲು ಸೇವೆ ತಮ್ಮ ಜೊತೆ ಯಾವಾಗ್ಲೂ ಕೂಡ ಇರ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ, ಈಗ ಊರಿಗಾಗ್ಲಿ, ಈ ಗುಡಿಗಾಗ್ಲಿ, ಅಥವಾ ನನ್ನ ಊರಿನ ಯಾವುದೇ ಜನರಿಗಾಗ್ಲಿ, ಯಾಕಂದ್ರೆ ನೀವು ಹಚ್ಚಿದಂತ ಗಿಡ ಇದು, ಈ ಹಣ್ಣನ್ನ ನೀವೇ ತಿನ್ಬೇಕು, ನಿಮ್ಮೂರಿನವರು ತಿನ್ಬೇಕು, ಗೆನ್ನೂರಿನವರು ತಿನ್ಬೇಕು, ಇದು ಗೆನ್ನೂರಿಗೆ ಮೀಸಲು ಅಂತ ಹೇಳ್ತಾ, ಅದರ ಒಂದು ಒತ್ತಡದ ಮಧ್ಯದಲ್ಲಿ ನಾನು ಕೇವಲ ನನ್ನ ಕುಟುಂಬದ ಅಥವಾ ನನ್ನ ಊರಿನ ಆಸ್ತಿ ಅಲ್ಲ, ಇಡೀ ರಾಜ್ಯದ ಆಸ್ತಿ. ಆ ಒಂದು ಕೆಲಸದ ಒತ್ತಡದಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ತಾವೆಲ್ಲರೂ ದೊಡ್ಡ ಹೃದಯ ಮಾಡಿಕೊಂಡು ನನ್ನ ಕ್ಷಮಿಸ್ತೀರಿ ಅನ್ನುವಂತ ಮಾತನ್ನು ಹೇಳ್ತಾ, ನನ್ನನ್ನು ಕರೆಸಿ ಆಶೀರ್ವದಿಸಿ, ನೀವು ಹಾಕಿದಂತ ಶಾಲು, ನೀವು ಹಾಕಿದಂತ ಹಾರು, ನೀವು ಆಶೀರ್ವಾದ ನಮ್ಮೆಲ್ಲ ತಾಯಂದರಿಗೆ ಅವರಿಗೆ ಅರ್ಪಿಸ್ತಾ, ಇಲ್ಲಿವರೆಗೆ ಕರೆಸಿ ನನಗೆ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿದಂತ ಈ ಕಮಿಟಿಗೆ ಮತ್ತು ಕಾರ್ಯಕ್ರಮದ ಸಂಘಟಕರಿಗೆ, ವಿಶೇಷವಾಗಿ ನನ್ನೂರಿನ ಎಲ್ಲ ಹಿರಿಯರಿಗೆ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಖ್ಯವಾಗಿ ಈ ನಾಟಕಗಳು ಬಹಳ ದಿನದಿಂದ
ಮಾಡ್ತಾ ಬರ್ತಾ ಇದ್ದೀವಿ. ಆದ್ರೆ ಈ ಸಾಮಾಜಿಕ ನಾಟಕಗಳು ಏನಾಗ್ತಾ ಇದ್ದೀವಿ ಅಂದ್ರೆ ಇವತ್ತಿಗೆ ನಶಿಸಿ ಹೋಗ್ತಾ ಇದ್ದೇವೆ. ಯಾಕಂತಂದ್ರೆ ತಂತ್ರಜ್ಞಾನದಿಂದ ಅಂದ್ರೆ ಮೊಬೈಲ್, ಟಿವಿ ಹಾಗೂ ಇತರ ಒಂದು ತಂತ್ರಜ್ಞಾನದಿಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನಾಟಕ ನೋಡಕ್ಕೆ ನಾವು ಇಷ್ಟಪಡಾಕ್ತಿಲ್ಲ. ಯಾಕಂದ್ರೆ ಮೊಬೈಲ್ ಇಟ್ಕೊಂಡು ಮನ್ಯಾಗ ನೋಡ್ತೇವೆ. ಮಕ್ಕಳು ಸಹ ಇವತ್ತ ಅಭ್ಯಾಸ ಮಾಡ್ಬೇಕಾದ್ರೆ ಮೊಬೈಲ್ ತಗೊಂಡು ನೋಡ್ತಾರ. ಶಾಲೆಯೊಳಗ ಇವತ್ತು ಒಂದು ವ್ಯಕ್ತಪಡಿಸಿ ಅಂದ್ರೆ ಎಲ್ಲರೂ ಇವತ್ತು ಕುಳಿತು ನೋಡುವಂತ ಈ ಕಾರ್ಯಕ್ರಮ ಯಾವಲ್ಲ ಇಂಥವು ಸಿಗುವುದಿಲ್ಲ. ಯಾಕಂತಂದ್ರೆ ಇವತ್ತು ನಾವು ತಂತ್ರಜ್ಞಾನಕ್ಕೆ ಆ ತಂತ್ರಜ್ಞಾನಕ್ಕೆ ಮೊರೆ ಹೋಗಿದ್ದು ಈ ನಾಟಕಗಳು ನಶಿಸಿ ಹೋಗ್ತಾವ. ಆದ್ರೆ ಇಂಥ ನಾಟಕಗಳಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಬಹಳಷ್ಟು ಮಹತ್ವ ಕೊಟ್ಟು ಅವುಗಳನ್ನು ಬೆಳೆಸಬೇಕು. ಈ ಕಲಾಕಾರರನ್ನ ನಾವು ಬೆಳೆಸ್ತಾ ಇರಬೇಕು. ನಮ್ಮ ಹಿಂದಿನ ಒಂದು ನಾವು ಸಣ್ಣವರಿದ್ದ ನಮ್ಮ ಊರಲ್ಲಿ ನಮ್ಮಲ್ಲಿ ನಾನು ಈ ಸಣ್ಣವರಿದ್ದಾಗಿ ನೋಡ್ತಾ ಇದ್ದೇನೆ. ನಮ್ಮ ಊರಲ್ಲಿ ಸಾಕಷ್ಟು ಪಾರಿಜಾತ ನಾಟಕಗಳಾಗ್ಯಾವ. ಸಾಕಷ್ಟು ಈ ನಾಟಕಗಳನ್ನ ಕಲಿತಾ ಬರ್ತಾ ಇದ್ದಾರೆ. ಅವುಗಳನ್ನ ಯಾವುದೇ ದೇವರ ಜಾತ್ರೆಯಲ್ಲಿ ದರ್ಗಾ ಜಾತ್ರೆ ಇರಲಿ, ಸಂಗಮೇಶ್ವರ ಜಾತ್ರೆ ಇರಲಿ, ಬೀರಪ್ಪನ ಜಾತ್ರೆ ಇರಲಿ, ಎಲ್ಲ ಜಾತ್ರೆಯಲ್ಲಿ ನಾಟಕಗಳು ನಡೀತಾ ಬಂದವ. ಆದರೂ ಅಂತ ಈ ಕಲೆಗಳಿಗೆ ನಾವು ಬೆಲೆ ಕೊಡಬೇಕು. ಆ ಕಲೆಗಳನ್ನು ಬೆಳೆಸಬೇಕು. ಮತ್ತು ಸಾಕಷ್ಟು ಪ್ರತಿಭೆಗಳು ನಮ್ಮಲ್ಲಿ ಅದಾವ. ಯಾಕಪ್ಪ ಅಂತಂದ್ರೆ ನಮ್ಮ ಊರು ಸಣ್ಣದಿದ್ರು ಈ ನಮ್ಮ ಊರಿನ ಒಂದು ಮಹತ್ವ ಈಗ ಗೊತ್ತಾಗುತ್ತೆ. ನಮ್ಮ ಶಂಕರ ದೊಡ್ಡಿ ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲ ರಾಜ್ಯಕ್ಕೆ ಅವರು ಹೆಸರು, ನಮ್ಮ ಊರಿನ ಹೆಸರು ತಂದಾರ. ಅಂಥ ವ್ಯಕ್ತಿಗಳು ಸಾಕಷ್ಟು ನಮ್ಮ ಊರಲ್ಲಿ ಅದಾವ. ಅಂಥ ಪ್ರತಿಭೆಗಳನ್ನ ಗುರುತಿಸಿ ನಾವು ಬೆಳೆಸಬೇಕು, ಸಹಕಾರ ಕೊಡಬೇಕು. ಅದೇ ರೀತಿಯಾಗಿ ಕಲೆಗಳನ್ನು ನಾವು ಬೆಳೆಸಬೇಕು. ಕಲೆಗಳನ್ನು ನಾವು ಕಂಡಿಡಿದು ಅಂತವಕ್ಕ ಮಹತ್ವ ಒಂದೇ ಕಲೆ ಅಂದ್ರೆ ಒಂದೇ ಕಲೆ ಇರಲ್ಲ. ಎಲ್ಲ ರೀತಿಯ ಕಲೆಗಳಿಗೆ ನಾವು ಮಹತ್ವ ಕೊಡಬೇಕು, ಬೆಳೆಸಬೇಕು ಅನ್ನುವಂಥ ನಮ್ಮ ಉದ್ದೇಶ ಇರ್ತೈತಿ. ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಯುವಕರು ಬಹಳಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ ಕಾರ್ಯಕ್ರಮ ನಡೆಯಲಿ. ಮತ್ತು ದೇವರು ಎಲ್ಲ ನಮ್ಮ ಅಂದ್ರೆ ನಮ್ಮ ಊರು ಸುತ್ತಮುತ್ತ ಎಲ್ಲ ದೇವರುಗಳದ. ನಮ್ಮ ಊರು ಸಣ್ಣದ ಆದ್ರೆ ಎದ್ದು ಕಾಣಂಗಿಲ್ಲ. ಆದ್ರೆ ನಮ್ಮ ಊರಲ್ಲಿರುವಂಥ ಪ್ರತಿಭೆಗಳು ಏನು ಮಾಡ್ತಾವ ಬಹಳಷ್ಟು ಮುಂದೆ ಬರ್ತಾ ಇದಾವ. ಆದರೂ ಇಂತಹ ಒಂದು ಕಾರ್ಯಕ್ರಮವನ್ನು ಕರೆಸಿ ಸನ್ಮಾನ ಸಾಲು ಕುದುರೆ ಸಾಲದವಣಿ 1000 ಹಗ್ಗಗಳ ಹಾಕಿದ್ದ ದೈಗೊಂಡ ಗೌಡ. ಹೌದು ಹೌದು ಅಂತ ಡಂಕನಾಡ ದೈಗೊಂಡ ಗೌಡನ ಮನೆಯೊಳಗೆ ಕೈಕಾಲ ಭಾಗ್ಯದ ಲಕ್ಷ್ಮಿ ಕುಲುಕುಲು ನಕ್ಕಾಗ ಬಂಗಾರದ ಬೆಳಕು ಬೀಳುತ್ತಿತ್ತು ಗೌಡನ ಮನೆಯಾಗ. ಹೌದು ಹೌದು ಅಂತ ಶ್ರೀ ಸಂಪಲ್ಲಿ ಬಂಗಾರ ಸಾಕಷ್ಟು ತೆಪ್ಪಿ ಒತ್ತಿದ್ದ ಗೌಡ, ಲೆಕ್ಕ ಇಲ್ಲದಷ್ಟು ರೊಕ್ಕ ಇಟ್ಟಿದ್ದ. ಹೌದು ಹೌದಾ ಅಂತ ಢಂಕನಾಡ ದೈಗೊಂಡ ಗೌಡಗ ಸಹಿತ ಒಮ್ಮೆ ಊಟಕ್ಕೆ ಆದರೂ ನೀರಿದೆ ನೆರಳಿದೆ ಎಂದೇ ವಿಚಾರ ಮಾಡಿ ಬಂದಿದ್ದರು. ಇಲ್ಲೇ ಮರದ ಕೆಳಗಡೆ ವಿಶ್ರಾಂತಿ ಪಡಿತೀನಿ.
ಎಂತದ್ರಿಪ್ಪ ನಿಮ್ಮ ಗುಣ ರೂಪಾಯಿ ಇಲ್ಲ ಗುರು ಕಲಿಸಿದ
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.